ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಶಿವ ಸ್ಟೋರೀಸ್. ಎಸ್, ಲೇಟ್ ಯಾವುದ್ರು ಸ್ವಲ್ಪ ಲೇಟ್ ಆಗತ್ತೆ. ಓಕೆ, ಲೇಟ್ ಆದ್ರೆ ಲೇಟೆಸ್ಟ್ ಆಗಿ ಬರ್ತೀವಿ. ಅದಕ್ಕೆ ಇವತ್ತು ಇಂಡಿಯಾ ವರ್ಸಸ್ ಶ್ರೀಲಂಕಾ ಫಸ್ಟ್ ಅದು ಸೆಕೆಂಡ್ ಟೆಸ್ಟ್ ಡೇ 1 ಇತ್ತು. ಸೊ ಅಗೇನ್ ಏನು ಬದಲಾವಣೆ ಇಲ್ಲ. ಏನಂದ್ರೆ ಅವತ್ತು ನಮ್ಮ ಇಂಡಿಯಾ ಹಾಕೊಂಡ್ ಗುಮ್ಮಿತ್ತು ಶ್ರೀಲಂಕಾನ. ಸೊ ಆಸ್ ಇಟ್ ಈಸ್ ಇವತ್ತು ಅದೇ ತರ ಆಡಿತ್ತು ನಮ್ಮ ಇಂಡಿಯಾ ಟೀಮ್. ಕೇರ್ ಅವತ್ತು ಏನು ಸಿಮಿಲಾರಿಟಿ ಅಂದ್ರೆ ಅವತ್ತು ದೇವದತ್ ಪಡಿಕಲ್ 100 ಹೊಡೆದಿದ್ರು, ಇವತ್ತು ದೇವದತ್ ಪಡಿಕಲ್ 100 ಹೊಡೆದಿದ್ರು. ಒಂಥರ ಏನು ದೇಜಾವು ಮೂಮೆಂಟ್ ಅಂತ ಹೇಳ್ಬೇಕು. ಅಂದ್ರೆ ಒಂದೇ ಹೆಚ್ಚಿನಿಂದ್ರ ಮಾನ್ಯ ಇಂಡಿಯಾದವರು 460 ರನ್ ಹೊಡೆದಿದ್ರು, ಈಗ 300 ರನ್ ಹೊಡೆದಾರ. ಇನ್ನೊಂದಾದ್ರು ಚೀಸ್ ಹೇಳ ನಿಮ್ಗೆ, ಅವತ್ KL ರಾಹುಲ್ 84 ಆಡಿದ್ರ, 6 ಲಘು ಹೊಡೆದ್ರ. ಅಲ್ಲಿ 80 100 ರನ್ ಡಿಫರೆನ್ಸ್ ಅದ ತಿಳ್ಕೊರಿ. ಅಂದ್ರು ಏನಂದ್ರೆ ಇವತ್ತು ಇಂಡಿಯಾ ಟೀಮ್ ಟಾಸ್ ಗೆದ್ದ ಫಸ್ಟ್ ಬ್ಯಾಟಿಂಗ್ ತೊಗೊಂಡ್ರ. ಆಲ್ಮೋಸ್ಟ್ ಆ ಪಿಚ್ ನಾಗ ಏನಂದ್ರ ಈ ಪಿಚ್ ನಾಗ ಏನ್ ಟಾಸ್ ಗೆದ್ರೆ ಫಸ್ಟ್ ಬ್ಯಾಟಿಂಗ್ ಮಾಡಿ ಚಲೋ ಇರ್ತಂದ್ರು. ಅದಕ್ಕೆ ಟಾಸ್ ಗೆದ್ದ ನಮ್ ಶುಭ್ಮನ್ ಗಿಲ್ ಅಂದಿದ್ದು ನಾವು ಬ್ಯಾಟಿಂಗ್ ಆಡ್ತೇವೆ ಥೇರ್. ಬ್ಯಾಟಿಂಗ್ ಬಂದ್ ಕೂಡಲೇ ಅಣ್ಣ ಇವಂಗ್ ಜೈಸ್ವಾಲ್ ಏನ್ ಸಿಟ್ಟಿತ್ತು ಗೊತ್ತಿಲ್ಲ. ಆ ಮನಿ ಮ್ಯಾಚ್ನಾಗ ಎಲ್ಲ 2-3 ಸಲ ಔಟ್ ಆದ್ನೋ, ಅದನ್ನೆಲ್ಲ ಒಂದೇ ಮ್ಯಾಚ್ ಅಂತ ತಿರ್ಸ್ಕೊಂಡ್ ಮತ್ತ ಬಾಗ ಆಡಿದ್ವು. ಜೈಸ್ವಾಲ್ ಅಂತೂ ನೆಕ್ಸ್ಟ್ ಲೆವೆಲ್. ಮತ್ತ ಆಡಿದಂತ್ರು ಮನ್ನಿ ಮ್ಯಾಚ್ ಏನ ದಿಕ್ವೆಲಾಗ ಏನ್ ಕಾಡಿದ್ದ ಮತ್ತೆ ಆವಾಗ ಆಡ್ಲಾರ ಕಾಡಿದ. ಇವತ್ತು 6 ಹೊಡೆದ 6 ಅಂತೆ ಹೊಡೆದ್ 4 ಹೊಡೆದ. ಮತ್ತ ಬಾಲರ್ಸ್ ಕ್ಯಾಟ್ ಕಾಡಿ 1 ಓವರ್ಗೆ 2-3 4 ಎಲ್ಲ ಬಿಡ್ದ. ಮತ್ತ ಹಂಗೆಲ್ಲ ಕಾಡಿ ಇವತ್ತ ಬಾಲರ್ಸ್ ಬಾಳ ಬೆಂಡಿದ ಹೇಳ್ಬೇಕು. ಯಶಸ್ವಿ ಜೈಸ್ವಾಲ್ ಅಣ್ಣ ಮತ್ತಿನ್ನ ನಮ್ KL ಅಣ್ಣ. ಇವತ್ತು ಇಂಡಿಯಾದವ್ರು ಮನ್ನಿ ಟೆಸ್ಟ್ ಮ್ಯಾಚ್ ನೋಡ್ರಿ ನೀವು, ನಮ್ ಇಂಡಿಯಾದವ್ರು ಬಂದವರೆಲ್ಲ ಬರೀ ಸ್ಪಿನ್ನಿಂಗ್ ಔಟ್ ಆದ್ರೆ ಇವತ್ತು ಚೇಂಜ್ ಏನು, ಇವತ್ತು ಎಲ್ಲಾರು ಕಟ್ ಬಿಡ್ಲಿಕ್ಕಾಗ ಔಟ್ ಆಗಾರ. ನಿಮ್ಗ ಯಾರು ನಿಮಗ್ ನೋಡ್ರಿ ಯಾರು ರಾಹುಲ್ KL ರಾಹುಲ್ ಕಟ್ ಹೊಡ್ಲಿಕ್ಕೆ ಹೋಗಿ ಔಟ್ ಆದ್ರ, ಗಿಲ್ ಕಟ್ ಹೊಡ್ಲಿಕ್ಕೆ ಹೋಗಿ ಔಟ್ ಆದ್ರ. ಆಲ್ಮೋಸ್ಟ್ ಎಲ್ಲ ಕಟ್ ಹೊಡ್ಲಿಕ್ಕೆ ಹೋಗಿ ಔಟ್ ಆಗ್ಯಾರ. ಒಂಥರ ಏನೋ ಇವತ್ತೇನಂದ್ರೆ ಎಲ್ಲ ಔಟ್ಸೈಡ್ ಜನ ಎಲ್ಲ ಬರೀ ಔಟ್ಸೈಡ್ ಕಟ್ ಹಚ್ಚಕ್ ಹೋಗಿ ಔಟ್ ಆಗ್ಯಾರ. ಸೊ ಒಂಥರ ನಮ್ಮ ಇಂಡಿಯಾ ಟೀಮಿಗೆ ಒಂದು ಲೆಸನ್ ಅಂತ ಹೇಳ್ಬೇಕು, ಹೊರಗೆ ಬರೋ ಬಾಲ್ ಬಿಡ್ಬೇಕು. ಇನ್ನ ಏನಂದ್ರ ನೆಕ್ಸ್ಟ್ ಬಂದಿದ್ ನಮ್ಮ ಪಡಿಕಲ್ ಅಣ್ಣ ಬಂದಿದ್ದ ಈ ಪರಿ ಅಂದ್ರೆ ನಾವೆಲ್ಲ ಶಾಕ್ ಅದ. ಏನಂದ್ರ ಪಡಿಕಲ್ ಅಣ್ಣ ಬಂದಿದ್ 20 ಬಾಲಿಗೆ ಒಟ್ಟ 7 ರನ್ ಇದ್ದು. ಹಿಂಗ್ಯಾಕ ಆಡತ್ತ ಪಡಿಕಲ್, ಮಾನ್ಯ 100 ಹೊಡೆದ ಮತ್ತೆ ಹಿಂಗ್ಯಾಕ ಆಡತ್ತ ಅನ್ಕೊಂಡ್ರ ನಿಮ್ಮ ನೀವ ಇದಕ್ಕಾರ ಅಣ್ಣ ಮತ್ ಪಿಚ್ ಹೆಂಗ್ ಏನೋ ಪಿಚ್ ಹೆಂಗ್ ವರ್ತಿಸ್ಲಾರ ಹೇಳಿ, ಅಂದ್ರೆ ಪಿಚ್ ಹೆಂಗ್ ಐತೆ ಅನ್ನೋದು ಹೇಳಿ ಪಕ್ಕ ತಿಳ್ಕೊಂಡ್ ಆಡಿದ. ಮತ್ ಅದಕ್ಕ 20 ಬಾಲಿಗೆ 7 ರನ್ ಹೊಡೆದ. ಮತ್ತೆ ಇಲ್ಲಿಕರ ಬಂದ್ ಕೂಡ ಬೀಸ್ಲಾಕ್ ಬರ್ತದ ಪಿಚ್ ನ ಅರ್ಥ ಮಾಡ್ಕೊಂಡ ಆಮೇಲೆ ಹೊಡಿದಿರ್ತೈತಿ. ಸೊ ಅದಕ್ಕೆ ಮಾಡಿದ ಪಡಿಕಲ್ ಸ್ವಲ್ಪ ಕಾಯ್ಕೊಂಡ್ ಆಡಿ ಆಮೇಲೆ ಬಿಡ್ನ ಅಂತೇಳಿ ಕಾಯ್ಕೊಂಡ್ ಬಿಡ್ದಿದ್ದು ಪಡಿಕಲ್. ನೆಕ್ಸ್ಟ್ ಲೆವೆಲ್ ಇನ್ನಿಂಗ್ಸ್. ಮತ್ತು ಈಗ ಒನ್ ಆಫ್ ದಿ ಸ್ಟ್ರಾಂಗೆಸ್ಟ್ ಪ್ಲೇಯರ್ ನಂಬರ್ 3 ಸ್ಲಾಟ್ ಆಗ ಪೂಜಾರ ಇದ್ರ ಕರೆ ಹಿಂಗ್ ಪ್ರತಿ ಮ್ಯಾಚ್ 100 ಹೊಡಿತಿರ್ಲಿಲ್ಲ. ಸೊ ಅವ್ರಿಗೆ ಇವ್ರು ಕಂಪೇರ್ ಮಾಡ್ಲತ್ತಿಲ್ಲ. ಸದ್ಯಕ್ಕೆ ಈಗಿನ ಜನರೇಷನ್ ಒಳಗ ನಂಬರ್ 3 ಒಳಗೆ ಗಿಲ್ ಆಡಿದ್ರು, ಸಾಯಿ ಸುದರ್ಶನ್ ಆಡಿದ್ರು, ಈಗ ಪಡಿಕಲ್ ಆಡತ್ತಾರ. ಈಗೀಗ ಈ ಇಬ್ಬರಿಗಿಂತ ಪಡಿಕಲ್ ಒಂದ್ ಕೈ ಮ್ಯಾಲ ಹೇಳ್ತೀನಿ. ಅದಕ್ಕಾರ ಯಾರು ಎರಡು ಮ್ಯಾಚಿಗೆ ಯಾರು 100 ಹೊಡೆದಿಲ್ಲ. ಸೊ ಅದ್ರ ಸಂಬಂಧ ಐತಿ ಇಲ್ಲಿ ಪಡಿಕಲ್ ಒನ್ ಆಫ್ ದಿ ಬೆಸ್ಟ್ ಪ್ಲೇಯರ್ ನಂಬರ್ 3 ಒಳಗತ್ ನಾ ಹೇಳ್ತೀನಿ. ಇನ್ ನಂಬರ್ 4 ಐತಿ ಶುಭ್ಮನ್ ಗಿಲ್ ಒಂದು 51 ಹೊಡೆದ್ರು. ಎಲ್ಲ ಸೇರಿ ನಿಮ್ಗೆ ಗೊತ್ತದಂಗ ಜೈಸ್ವಾಲ್ 45, KL ರಾಹುಲ್ 18 ರನ್ ಹೊಡೆದ ಔಟ್ ಆದ್ರು ಊಟ. ಇನ್ನು ಪಡಿಕಲ್ 117 ಹೊಡೆದಿದ್ದು ಇಂಪ್ರೆಸಿಂಗ್ ಅಂತ ಹೇಳ್ಬೇಕು. ಇನ್ನು ಶುಭ್ಮನ್ ಗಿಲ್ 50 ಹೊಡೆದು. ರಿಷಬ್ ಅಂತ ಇಂಜುರಿ ಐತಿ, ರಿಟೈರ್ಡ್ ಆಟಗಾರ ಇಂಜುರಿ ಐತಿ. ಸೊ ಲಘು ಕಂಬ್ಯಾಕ್ ಮಾಡಿರ್ತೇಳಿ. ಇನ್ನ ರವೀಂದ್ರ ಜಡೇಜಾ ಗೊತ್ತ ನಿಮ್ಗೆ ಸರ್ ಜಡೇಜಾ ಹೆಂಗ್ ಆಡ್ತಾ ಇರ್ತೇವೆ. 83 ಬಾಲಿಗೆ 43 ರನ್ ಹೊಡೆದ್ರು. ಸೊ ಓಕೆ ನಡೀತೈತಿ, ಟೆಸ್ಟ್ ಐತಿ, ಅದಕ್ಕೆ ಬೇಕಾದ್ರೆ ನಡೀತೈತಿ. ಅವರು ಔಟ್ ಆದ್ರ. ಮತ್ತೆ ಇನ್ನ ಧ್ರುವ್ ಜುರೇಲ 7 ರನ್ ಧ್ರುವ್ ಜುರೇಲ್ ಆಡತ್ತಾರ, ಶಾಂತ್ ಜೈನ್ ಆಡ್ಲತ್ತಾರ. ಸೊ 300 ರನ್ ಆಗ್ಯಾವ, 5 ವಿಕೆಟ್ ಬಿದ್ದ. ಕ್ಲಿಯರ್ ಕಟ್ ಪ್ಲಾನ್ ಹೇಳ ಏನು ಇಲ್ಲ. ನಾಳೆ ಮೂರ್ ಸೆಷನ್ ಇರ್ತಾವ. 3 ಸೆಷನ್ ಒಳಗೆ 2 ಸೆಷನ್ ಇಂಡಿಯಾದವ್ರು ಆಡ್ತಾರ. ಸೇಮ್ ಮನ್ನಿ ಮ್ಯಾಚಿನ ಟ್ಯಾಕ್ಟಿಕ್ಸ್ ಇದೆ. ಮನ್ನಿ ಮ್ಯಾಚ್ ಐತೆ 2 ಸೆಷನ್ ಇಂಡಿಯಾದವ್ರು ಆಡ್ತಾರೆ, 200 ರನ್ ಹೊಡಿತಾರೆ. 200 ಹೊಡೆದ 500ಕ್ಕ 400 ಅಥವಾ 500ಕ್ಕ ಇಂಡಿಯಾದವ್ರು ಡಿಕ್ಲೇರ್ ಕೊಡ್ತಾರೆ. ಅವಾಗ ಶ್ರೀಲಂಕಾದವ್ರು ಕೊಡ್ತಾರೆ ಬ್ಯಾಟಿಂಗ್. ಇವ್ರನ್ನವರು 300 ರನ್ನಿಗೆ ಕಟ್ ಹಾಕಿದ್ರು ಅಂದ್ರೆ 200 ರನ್ನಿಗೆ ಫಾಲೋ ಆನ್ ಬೀಳುತ್ತೆ. ಫಾಲೋ ಆನ್ ಮಾತ್ರ ಶ್ರೀಲಂಕಾದವ್ರು ಬ್ಯಾಟಿಂಗ್ ಕರ್ಕೊಂಡ್ಬಂದು ಒಂದ್ ಇನ್ನಿಂಗ್ಸ್ ಡಿಫರೆನ್ಸ್ ಗೆಲ್ಲೋ ಪ್ಲಾನ್ ಇಂಡಿಯಾ ಟೀಮ್ ಐತಿ. ಸೊ ಡೇ 2ದಾಗ ಏನಾಗತ್ತೆ ಮೊದಲೇ ಹೇಳ್ಬಿಡ್ತೀನಿ. 1 2 ಸೆಷನ್ ಇಂಡಿಯಾದವ್ರು ಆಡ್ತಾರೋ, ನೆಕ್ಸ್ಟ್ ಶ್ರೀಲಂಕಾದವ್ರು ಬ್ಯಾಟಿಂಗ್ ಕೊಡ್ತಾರೋ. ಅಲ್ಲಿ ಬಂದ ಒಂದೇ ಸೆಷನ್ ಒಳಗ ಆಲ್ಮೋಸ್ಟ್ 1 2 ವಿಕೆಟ್ ತೆಗಿತಾರೋ. ಸೊ ಅದು ಡೇ 3 ಐತಿ. ಮುಂದ ಇಂಡಿಯಾದವ್ರಿಗೆ 1 ಇನ್ನಿಂಗ್ಸ್ ಮೊದ್ಲ ಗೆಲ್ಲಕ್ ಚಾನ್ಸ್ ಆಕೈತಿ. ಸೊ ಇದು ಡೇ 2 ಒಳಗೆ ನಡೆಯೋ, ನನ್ನ ಪ್ರಕಾರ ಡೇ 2 ಒಳಗೆ ನಡೆಯೋ ಆಕ್ಟಿವಿಟಿ ಅಲ್ಲ. ಸೊ ನಿಮ್ಗೆ ಅನ್ಸುತ್ತೆ ಡೇ 2 ಇದಾಗ ಏನೇನ್ ಆಕೈತಿ ಮತ್ತೆ ಡೇ 1 ಬಗ್ಗೆ ನಿಮ್ಗೆ ಅನ್ಸಿಕೆ ಎಲ್ಲ ವಿಡಿಯೋ ಕಾಮೆಂಟ್ ಮಾಡ್ರಿ. ಈ ವಿಡಿಯೋ ಮುಗಿಸೋಣ. ಈ ವಿಡಿಯೋ ಪ್ಲೀಸ್ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ. ಸೊ ಮಾತಾಡೋಣ ಎಲ್ರಿಗೂ.
ನಮಸ್ಕಾರ.